ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಪ್ರಕರಣದ ಮತ್ತೊಬ್ಬ ಆರೋಪಿ ಸಾಹಿಲ್ ವಿಚಾರಣೆ ವೇಳೆ ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಮತ್ತಷ್ಟು ರೋಚಕ ಸಂಗತಿ ಹೊರಬಿದ್ದಿದೆ. 3 ತಿಂಗಳಲ್ಲಿ ರನ್ಯಾ ಆಡಿರುವ ಕಳ್ಳಾಟ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಹವಾಲಾ ಬಳಕೆ. ನವೆಂಬರ್ನಿಂದ ಮಾರ್ಚ್ ತನಕ 49.6 ಕೆಜಿ ಚಿನ್ನ ಸಾಗಾಟ. ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಿಸಿ ನಟಿ ರನ್ಯಾ ರಾವ್ ಕಂಬಿ ಎಣಿಸುತ್ತಿದ್ದಾಳೆ. ರನ್ಯಾಳ ಈ ಕಳ್ಳಾಟ ಕೇಸ್ನಲ್ಲಿ ಲಾಕ್ ಆಗಿರುವ 3ನೇ ಆರೋಪಿ ಸಾಹಿಲ್ ಜೈನ್ ಡಿಆರ್ಐ ಮುಂದೆ ಅನೇಕ ಸಂಗತಿಗಳನ್ನ ಬಾಯ್ಬಿಟ್ಟಿದ್ದಾನೆ. ಅದೇನೆಂದ್ರೆ, ನವೆಂಬರ್ನಿಂದ ಮಾರ್ಚ್ ತನಕ ರನ್ಯಾ ದುಬೈನಿಂದ ಬೆಂಗಳೂರಿಗೆ 49.6 ಕೆಜಿ ಚಿನ್ನವನ್ನ ಸಾಗಿಸಿದ್ದಾಳಂತೆ. ಆ ಚಿನ್ನವನ್ನೆಲ್ಲ ಸಾಹಿಲ್ ಜೈನ್ಗೆ ಕೊಟ್ಟಿದ್ದು ಆತನ ಮೂಲಕವೇ ಮಾರಿಸಿದ್ದಾಳೆ. ಚಿನ್ನ ತರೋದಕ್ಕೆ 38 ಕೋಟಿ ರೂಪಾಯಿ ಹಣವನ್ನ ಹವಾಲಾ ಮೂಲಕ ದುಬೈಗೆ ರನ್ಯಾ ಸಾಗಾಟ ಮಾಡಿಸಿದ್ದಾಳಂತೆ. ಅಂದಹಾಗೆ ನವೆಂಬರ್ನಲ್ಲಿ ರನ್ಯಾ 8 ಕೆಜಿ 900 ಗ್ರಾಂ ಚಿನ್ನವನ್ನ ಸಾಗಾಟ ಮಾಡಿದ್ದಾಳೆ. ದುಬೈಗೆ 6.5 ಕೋಟಿ ಹವಾಲಾ ಮೂಲಕ ಹಣವನ್ನ ಕಳಿಸಿದ್ದಾಳೆ. ಡಿಸೆಂಬರ್ನಲ್ಲಿ 12 ಕೆಜಿ 600 ಗ್ರಾಂ ಚಿನ್ನವನ್ನ ಸಾಗಿಸಿದ್ದು 9.6 ಕೋಟಿ ಹಣವನ್ನ ಹವಾಲಾ ಮೂಲಕ ವರ್ಗಾವಣೆ ಮಾಡಲಾಗಿದೆ. ಜನವರಿಯಲ್ಲಿ 14 ಕೆಜಿ 568 ಗ್ರಾಂ ಚಿನ್ನ ತಂದಿದ್ದು 11 ಕೋಟಿ ಹಣವನ್ನ ದುಬೈಗೆ ಕಳಿಸಿದ್ದಾಳೆ. ಫೆಬ್ರವರಿಯಲ್ಲಿ 13 ಕೆಜಿ 433 ಗ್ರಾಂ ಚಿನ್ನವನ್ನ ತಂದಿದ್ದು 11 ಕೋಟಿ 25 ಲಕ್ಷ ರೂಪಾಯಿ ಹಣವನ್ನ ದುಬೈಗೆ ಹವಾಲಾ ಮೂಲಕ ಕಳುಹಿಸಲಾಗಿದೆ. ಮಾರ್ಚ್ನಲ್ಲಿ 14.2 ಕೆಜಿ ಚಿನ್ನದ ಸಹಿತ ಡಿಆರ್ಐ ಕೈಗೆ ರನ್ಯಾ ರಾವ್ ಸಿಕ್ಕಿಬಿದ್ದಿದ್ದಾಳೆ. ಇನ್ನು ಪ್ರತಿ ಹವಾಲಾ ವಹಿವಾಟಿಗೆ ಸಾಹಿಲ್ಗೆ 25,000 ರೂಪಾಯಿ ಕಮಿಷನ್ ನೀಡಲಾಗ್ತಿತ್ತಂತೆ. ಒಂದು ಬಾರಿ ಚಿನ್ನವನ್ನ ಭಾರತಕ್ಕೆ ತಂದು ಮಾರಾಟ ಮಾಡಿದ ಬಳಿಕ ಬಂದ ಹಣವನ್ನ ದುಬೈನಲ್ಲಿ ಚಿನ್ನ ಖರೀದಿಗಾಗಿ ರನ್ಯಾ ಬಳಸ್ತಿದ್ಲಂತೆ. ಹವಾಲಾಗೂ ಮೊದಲು ಒಂದಷ್ಟು ಹಣವನ್ನ ತನ್ನ ಮನೆಗೆ ರನ್ಯಾ ತರಿಸಿಕೊಳ್ತಿದ್ಲಂತೆ. ಹೀಗೆ ರನ್ಯಾಳ ಅನೇಕ ಕಳ್ಳಾಟವನ್ನ ಸಾಹಿಲ್ ಹೊರಹಾಕಿದ್ದಾನೆ. ತನಿಖೆಯಲ್ಲಿ ಇನ್ಯಾವ ವಿಷಯಗಳು ಬಹಿರಂಗವಾಗ್ತವೋ ನೋಡಬೇಕು. ಪ್ರಜ್ವಲ್, TV9 ಬೆಂಗಳೂರು.